ಭಾಳ ಆಸಕ್ತಿಯಿಂದ ಫಾಸ್ಟಾಗಿ ಕೆಲಸ ಮಾಡೋದು. ನಾವು ಯಾವತ್ತೂ ಲೇಟ್ ನೈಟ್ ಕೆಲಸ ಮಾಡೋದಿಲ್ಲ ಸಿನಿಮಾಗಳಲ್ಲಿ. ನನ್ನ ಸಿನಿಮಾದಲ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಯಾವತ್ತೂ ಒಂದಿನ 5:30ಗೆ ಸ್ಟಾರ್ಟ್ ತೆಗಿದ್ವಿ ಅಷ್ಟೇ. ಬಿಟ್ಟರೆ ಬೇಗ ಮುಗಿಸಿ ಭಾಳ ಅಚ್ಚುಕಟ್ಟಾಗಿ ಹೆಚ್ಚಿಗೆ ದುರುಪಯೋಗ ಪಡಿಸ್ಕೊಳ್ಳೋದಂಗೆ ಸಮಯ ಮತ್ತು ಹಣವನ್ನು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಎಲ್ಲೋ ಒಂದು 2-3 ಕಡೆ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಎಲ್ಲೋ ಒಂದು ಕಡೆ ಟ್ರೈನಿಂಗ್ ಹೋದಾಗ ಫೀಸ್ ಕೊಡ್ತೀವಲ್ಲ, ಆ ಥರ ಆಯಿತು. ನಾನು ಡೈರೆಕ್ಷನ್ ಕಲ್ತ್ಕೊಂಡಾಗಾಯ್ತು, ದುಡ್ಡು ಕೊಟ್ಟು ನನ್ನ ದುಡ್ಡು ನಾನೇ ಖರ್ಚು ಮಾಡಿ ಡೈರೆಕ್ಷನ್ ಕಲ್ತ್ಕೊಂಡಾಗಾಯ್ತು. ಈ ಒಳಗೆ ಹೋಗೋದ್ಮೇಲೆ ಬರೀ ನಟನಾಗಿ ನಾನು ಏನು ತಿಳ್ಕೊಂಡಿದ್ದೋ, ರಂಗಭೂಮಿಲಿ ನಾನು ಏನು ತಿಳ್ಕೊಂಡಿದ್ದೋ, ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ಒಳಗಡೆ ನಿರ್ಮಾಣ ಮಾಡುವಾಗ, ನಿರ್ದೇಶನ ಮಾಡುವಾಗ ಈ ಫಿಲಮ್ ಮೇಕಿಂಗಲ್ಲಿ ಏನೇನು ಬರುತ್ತೆ, ಏನೇನು ಆಗುತ್ತೆ, ಏನೇನು ಆಗಲ್ಲ, ಸಾಧ್ಯತೆ ಅಸಾಧ್ಯಗಳನ್ನೆಲ್ಲವನ್ನು ನಾನು ಮನಗಂಡು ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲನೂ ತಿಳ್ಕೊಂಡೆ. ನಿಜವಾಗಲೂ ನನಗೆ ಹಣ ಸಿಕ್ಕಿದ್ರೆ ಬೇರೆಯವ್ರ ಹಣ ಮಾಡೋಕ್ಕೆ ಇಷ್ಟ, ಬೇರೆಯವ್ರ ಹಣನ ತಗೊಂಡು ನಾನು ಸಿನಿಮಾ ಮಾಡೋಕ್ಕೆ, ಅದು ನಾನು ಗೆದ್ದ ಮೇಲೆ ಮಾಡೋಣ. ಬೇಕಾದ್ರೆ ಅಕಸ್ಮಾತ್ ಬಂದರೆ ಕೂತು ಅದನ್ನು ಮಾಡ್ಬೋದು. ಆದರೆ ನನಗೆ ಹಣ ಸಿಕ್ಕರೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನಗೂ ಆಸೆ. ಇನ್ನೊಂದು ಸಿನಿಮಾ ಮಾಡಬೇಕು, ಇನ್ನೊಂದು ಸಿನಿಮಾ. ನನ್ನ ಕಾಂಟ್ರಿಬ್ಯೂಷನ್ ಸಿನಿಮಾ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೆ ಹೆಸರು ಕೊಟ್ಟಿದೆ, ಜನ ಎಲ್ಲ ಮಾತಾಡ್ತಾರೆ, ಬೆಂತಡ್ತಾರೆ. ಆ ಒಂದು ನನ್ನನ್ನು ಖುಷಿಯಿಂದ ಮಾತಾಡ್ಸೋದು, ಕಲಾವಿದನಾಗಿ ಮಾತಾಡ್ಸೋದ್ರಿಂದ ನಮ್ಮ ಆಯಸ್ಸು ಹೆಚ್ಚುತ್ತೆ, ಆರೋಗ್ಯ ವೃದ್ಧಿಸುತ್ತೆ. ಇದೆಲ್ಲ ನಾನು ಲವಲವಿಕೆಯಿಂದ ಇರ್ತೀನಿ. ಎಷ್ಟು ವರ್ಷ ಆದರೂ ನಾವು ಲವಲವಿಕೆಯಿಂದ ಇರ್ತೀವಿ. ಕಲಾವಿದರಾಗಿ ಇರುವಂಥವ್ರು ಸದಾ ಚಟುವಟಿಕೆಯಲ್ಲಿ ಇರ್ತೀವಿ. ಈ ಒಂದು ಸೌಭಾಗ್ಯನ ಇನ್ಯಾವ ಕ್ಷೇತ್ರದಲ್ಲಿ ಕೊಡುತ್ತೋ ಗೊತ್ತಿಲ್ಲ. ನನಗೆ ಈ ಕ್ಷೇತ್ರದಲ್ಲಿ ನನಗೆ ಕೊಟ್ಟಿದೆ. ಎಲ್ಲ ನೋವುಗಳನ್ನು ಮರಿತೀನಿ, ಎಲ್ಲ ಒತ್ತಡವನ್ನು ನಾನು ಬದಿಗೊತ್ತು ಕೆಲಸ ಮಾಡ್ತೀನಿ. ಅಷ್ಟು ಖುಷಿ ರಂಗಭೂಮಿಯಲ್ಲಿ ಸಿಗುವಂಥ ಖುಷಿ ಬೇರೊಂದಿಲ್ಲ. ಕಿರುತೆರೆ ಮತ್ತು ಸಿನಿಮಾ ಅದು ಇನ್ನೂ ಉನ್ನತ ಮಟ್ಟದ್ದು. ಇಷ್ಟೆಲ್ಲ ಕೊಟ್ಟಿದೆ. ನಂದೊಂದು ಪ್ರಯತ್ನ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸ್ನೇಹಿತರು ಸಾರ್ ಏನು ಹೇಳಿದ್ರು ಅದೇ ರೀತಿ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬರು ಇದರಲ್ಲಿ ನನ್ನ ಜೊತೆ ಕೈ ಜೋಡಿಸಿರುವಂಥವ್ರು 10 ಜನನ ಮಿನಿಮಮ್, ಒಂದು ಕನಿಷ್ಠ 10 ಜನದಿಂದ 20 ಜನನ ಚಿತ್ರಮಂದಿರಕ್ಕೆ ಕರ್ಕೊಂಬನ್ನಿ. ಚಿತ್ರವನ್ನು ನಾವು ಬಲವಂತವಾಗಿ ಓಡಿಸುವಂಥದ್ದಲ್ಲ, ಒಳ್ಳೆಯ ಚಿತ್ರ ಮಾಡಿದ್ದೀವಿ ಅಂತ ನನ್ನ ಘಂಟಾಘೋಷವಾಗಿ ಆತ್ಮಸಾಕ್ಷಿಯಾಗಿ ಹೇಳುವಂಥ ಶಕ್ತಿ ನನಗಿದೆ. ಯಾಕೆ ಅಂತಂದರೆ ನಾನು ಕುಳಿತಂಥ ಸಿನಿಮಾ ಪೂರ್ತಿ ನೋಡುವಾಗ ಎಲ್ಲ ತಂತ್ರಜ್ಞರಲ್ಲಿ ಗೊತ್ತಾಗ ಜೂರೀಸ್ ಕೂಡ ಹೇಳಿದ್ರು ಒಳ್ಳೆ ಚಿತ್ರ ಮಾಡಿದ್ರಿ, ಆದರೆ ನಿಮಗಿಂತ ಉತ್ತಮವಾದ ಚಿತ್ರ ಅಂತ ನಾವು ಗೊತ್ತಿಲ್ಲ, ಇನ್ನೂ ಒಂದು ಒಳ್ಳೆ ಚಿತ್ರವನ್ನು ಅವರು ಗೆಲ್ಲಿಸಿ ಕಳಿಸಿ. ನಾನು ಅದ್ರ ಬಗ್ಗೆನೂ ನಾನು ಕಾಮೆಂಟ್ ಮಾಡೋದಿಲ್ಲ. ನನ್ನ ಚಿತ್ರ ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಈ ಚಿತ್ರವನ್ನು ಗೆಲ್ಲಿಸೋಣ. ನಿಮ್ಮೆಲ್ಲರ ಪ್ರಯತ್ನ ನನ್ನ ಪ್ರಯತ್ನ, ನನ್ನ ಪ್ರಯತ್ನ ನಿಮ್ಮ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರಮಂದಿರವನ್ನು ತುಂಬಿಸುವಂಥ ಕೆಲಸವನ್ನು ಮಾಡೋಣ. ನಾನು ಈ ಬೆಂಗಳೂರು ಅಷ್ಟೇ ಇಲ್ಲ, ತುಮಕೂರಲ್ಲಿ, ಹುಬ್ಳಿನಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಏನೇನು ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಫೋನ್ ಹಾಯಿಸಿ ಫೋನಲ್ಲಿ ಭಾಳ ಕೇಳ್ಕೊಂಡಿದ್ದೀನಿ. ಅವರೆಲ್ಲರೂ ಸೇರಿ ಗುರುವೇ ನಿಮ್ಮ ಸಿನಿಮಾ ನಮ್ಮ ಊರಿನಲ್ಲಿ ಬಿಡುಗಡೆ ಆದರೆ ಮಿನಿಮಮ್ ಒಂದು ವಾರದವರೆಗೂ ಮಿನಿಮಮ್ ಒಂದು 20ರಿಂದ 40 ಜನನ ಥಿಯೇಟ್ರಿಗೆ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು ಅಂತ ಎಲ್ಲ ಗೆಳೆಯರು ಹೇಳಿದ್ದಾರೆ. ಕೆಲವರು 50-100 ಜನನ ಕರ್ಕೊಂಬರೋಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಎಲ್ಲ ಕಡೆನೂ ಬೆಂಗಳೂರಲ್ಲ, ಕರ್ನಾಟಕದ ಎಲ್ಲ ಕಡೆ ತಿರುಗಾಡ್ಕೊಂಡ್ಬಂದಿದ್ದೀನಿ. ಎಲ್ಲರೂ ಹೇಳಿದ್ದಾರೆ, ನೋಡೋಣ, ಪ್ರಯತ್ನ ಮಾಡೋಣ. ಒಂದು ಆಸೆ, ದುಡ್ಡು ಮಾಡಬೇಕು ಅಂತ ಆಸೆ ಇಲ್ಲ, ಚಿತ್ರವನ್ನು ಗೆಲ್ಲಿಸ್ಬೇಕು ಅನ್ನೋ ಆಸೆ. ಗೆದ್ದರೆ ಅದು ತಾನಾಗೆ ದುಡ್ಡು ಬರುತ್ತೆ, ಇನ್ನೊಂದು ಚಿತ್ರ ಮಾಡೋಕ್ಕೆ ನಮಗೂ ಅಂತ ಅವಕಾಶ ಸಿಗುತ್ತೆ ಅಂತ ನಾನು ಹೇಳಿ ನಮಗೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಹಿರಿಯರಲ್ಲಿ ನಮ್ಮ ಹಾರೈಕೆ, ಪ್ರೋತ್ಸಾಹ, ಆಶೀರ್ವಾದನ ಬೇಡ್ತೀನಿ. ನಿಮ್ಮಲ್ಲಿ ಹಾರೈಕೆಯನ್ನು ಬೇಡ್ತೀನಿ.